ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣ ಸಂಬಂಧವಾಗಿ ಶಿವಾನಂದ ನೀಲಣ್ಣನವರ 15 ಅಕೌಂಟ್ ಪತ್ತೆ ಹಚ್ಚಿದ್ದಾರೆ ಸಿಐಡಿ ಅಧಿಕಾರಿ. 4,500 ಕೋಟಿ ವಂಚನೆ ಆರೋಪ ಪ್ರಕರಣ ಸಂಬಂಧವಾಗಿ ಶಿವಾನಂದ ಅವರ 15 ಅಕೌಂಟ್ನ ಪತ್ತೆ ಹಚ್ಚಿದ್ದಾರೆ ಸಿಐಡಿ. ಒಂದು ಸ್ವಲ್ಪ ಮಾಹಿತಿ ಹೆಚ್ಚಿಗೆ ಕಲೆ ಹಾಕಲಿಕ್ಕೆ ಈಸಿ ಆಗುತ್ತೆ ಅಕೌಂಟ್ ಸಿಕ್ಕಿರೋದ್ರಿಂದಾಗಿ. ಒಂದೊಂದು ಖಾತೆಯಲ್ಲೂ ಕೂಡ ಪತ್ತೆಯಾಗಿದೆ ಕೋಟಿ ಕೋಟಿ ಹಣ. 15 ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ತನಿಖೆಯನ್ನು ಶುರು ಮಾಡಿದ್ದಾರೆ ಸಿಐಡಿ. ಬ್ಯಾಂಕ್ ಅಕೌಂಟ್ ಹಣ ವರ್ಗಾವಣೆಯ ಜಾಡನ್ನು ಹಿಡಿದಿದ್ದಾರೆ ಈಗಾಗಲೇ ಸಿಐಡಿ. ಸಾವಿರಾರು ಕೋಟಿ ವರ್ಗಾವಣೆಯಾಗಿದೆ ನೋಡಿ. ಅಕೌಂಟ್ಗಳು ಇಂಪಾರ್ಟೆಂಟ್ ಆಗಿ ಬೇಕಾಗಿತ್ತು ಅವ್ರಿಗೆ. ಯಾವ ಅಕೌಂಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟಿದೆ ಹಣ, ಟ್ರಾನ್ಸಾಕ್ಷನ್ ಯಾರ್ಯಾರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಹೇಗೆ ಹೋಗ್ತಾ ಇದೆ ಅನ್ನೋದರ ಒಂದು ಡೀಟೇಲ್ಸ್ ಬೇಕಾಗಿತ್ತು ಸಿಐಡಿ ಅವ್ರಿಗೆ. ಈಗ 15 ಅಕೌಂಟ್ ಸಿಕ್ಕಿದೆ. 15 ಅಕೌಂಟನ್ನು ನೋಡ್ತಾರೆ ಓಪನ್ ಮಾಡಿ, ಏನು ಕೋಟಿಗಟ್ಟಲೆ ಇದೆ ದುಡ್ಡು. ಜೊತೆಗೆ ಈಗ ಎಷ್ಟು ವರ್ಷಗಳಿಂದ ತಿಂಗಳುಗಳಿಂದ ಕೂಡ ಇವರು ಹಣದ ಟ್ರಾನ್ಸಾಕ್ಷನನ್ನು ಯಾವ ಅಕೌಂಟ್ಗಳಿಂದ ಆಗ್ತಾ ಇದೆ ಅಥವಾ ಯಾವ ಸಂಸ್ಥೆಗಳು ಅಕೌಂಟ್ಗಳು ಆಗ್ತಾ ಇದೆ ಅನ್ನುವಂತಹ ಸಂಬಂಧವಾಗಿಯೂ ಕೂಡ ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇಡಿ ಐಟಿ ಗಮನಕ್ಕೆ ತರದೆ ಗಪ್ಚುಪ್ ಆಗಿದ್ದಂತಹ ಬ್ಯಾಂಕ್ ಅಧಿಕಾರಿಗಳು ತರಬೇಕು ಇವೆಲ್ಲ. ಯಾಕೆಂದರೆ ಕೋಟ್ಯಾಂತರ ಲಕ್ಷಾಂತರ ವ್ಯವಹಾರಗಳನ್ನು ನಡೆಸ್ತಾರೆ ಅಂತಂದರೆ ಅವೆಲ್ಲ ಮಾಹಿತಿಯನ್ನು ಕೊಡಬೇಕು. ಬ್ಯಾಂಕ್ ಅಧಿಕಾರಿಗಳು ಗಪ್ಚುಪ್ ಆಗಿಬಿಟ್ಟಿದ್ರು, ಯಾಕೆಂದರೆ ಅವ್ರಿಗೂ ಕೂಡ ಒಂದಷ್ಟು ಆದಾಯ ಇರುತ್ತೆ ಅದರಲ್ಲಿ. ಆ ಒಂದು ಕಾರಣಕ್ಕೋಸ್ಕರನೇ ಅವರು ಕೂಡ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ರು. ಯಾಕೆ ಅಧಿಕಾರಿಗಳು ಇಡಿ ಐಟಿ ಗಮನಕ್ಕೆ ತಂದಿಲ್ಲ ಅಂತ ಹೇಳಿ ಈಗಾಗಲೇ ಅವ್ರಿಗೂ ಕೂಡ ಬಿಡ್ತಾ ಇಲ್ಲ. ಅವ್ರನ್ನೂ ಸರಿಯಾಗಿ ರೂಪ್ತಾ ಇದ್ದಾರೆ. ಈಗ ತನಿಖೆ ಸಂದರ್ಭದಲ್ಲಿ ನೀಲಣ್ಣನವರ ಅಕೌಂಟ್ಗಳು ಐಡ್ ಆಗಿದ್ದು ಬೆಳಕಿಗೆ ಬಂದಿದೆ. 5 ಬ್ಯಾಂಕ್ಗಳಿಗೆ ನೋಟಿಸನ್ನು ನೀಡಲು ಕೂಡ ಸಿಐಡಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಶಿವಾನಂದ ಅವರ ಕೇಸ್ ಈಗ ಎಲ್ಲಿವರೆಗೂ ಕೂಡ ಬಂದಿದೆ? ಬಹಳಷ್ಟು ಈಗ ಅಗಿತಾ ಇದ್ರೆ ಅದರ ಜಾಲ ಮತ್ತಷ್ಟು ಕೂಡ ವಿಸ್ತಾರವಾಗಿ ಆಗ್ತಾ ಇರುವಂತಹ ರೀತಿಯಾಗಿ ಕಾಣಿಸ್ತದೆ. ಏನಿದೆ ಮಾಹಿತಿ? ಏನು 4,500 ಕೋಟಿಯ ವಂಚನೆ ಪ್ರಮುಖ ಆರೋಪಿಯಾದಂತಹ ಶಿವಾನಂದ ನೀಲಣ್ಣನವರ ಈಗಾಗಲೇ ಸಿಐಡಿ ಕಸ್ಟಡಿಗೆ ನಿನ್ನೆ ಒಂದು ಜಡ್ಜುಗಳು ನೀಡಿದ್ದಾರೆ. ಈ ಒಂದು ಇದೇ ತಿಂಗಳು 27ನೇ ತಾರೀಕುವರೆಗೂ 10 ದಿನಗಳ ಕಾಲ ಅವನನ್ನು ಸಿಐಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ. ಸಿಐಡಿ ಅಧಿಕಾರಿಗಳು ಈಗ ಅವನನ್ನ ಒಂದು ತನಿಖೆಗೆ ಒಳಪಡಿಸಿದ್ದಾರೆ. ತನಿಖೆಗೆ ಒಳಪಡಿಸಿದ ತದನಂತರ ಗೊತ್ತಾಗಿದ್ದು ಅವನ ಬಳಿ 15 ಅಕೌಂಟ್ಗಳಿದ್ದಾವೆ. 15 ಅಕೌಂಟ್ಗಳಲ್ಲಿ 100, 150 ಕೋಟಿ, 250 ಕೋಟಿ ಹೀಗೆ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಕೋಟಿಯ ಒಂದು ಹಣವನ್ನು ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಬ್ಯಾಂಕ್ ಅಧಿಕಾರಿಗಳು ಆ ಒಂದು ಅಕೌಂಟ್ ಅಲ್ಲಿ ಬರುವಂತಹ ಹಣದ ಮೂಲ ಎಲ್ಲಿಂದ ಬರುತ್ತೆ ಅಂತೇಳಿ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ. ಅವರೇ ಆ ಇದರಲ್ಲಿ ಬ್ಯಾಂಕಿನ ಅಧಿಕಾರಿಗಳು ಸಹ ಈ ಪ್ರಮುಖ ಆರೋಪಿ ಏನಿದ್ದಾನೆ ವಂಚನೆ ಆರೋಪಿ ಶಿವಾನಂದ ನೀಲಣ್ಣನವರು ಅವನ ಜೊತೆ ಕೈ ಜೋಡಿಸಿರ ಅಂತೇಳಿ ಅನುಮಾನ ಹೆಚ್ಚಾಗ್ತದೆ. ಯಾಕಂತಂದ್ರೆ 1 ಕೋಟಿ ರೂಪಾಯಿ ಮೇಲೆ ಬಂದಂದ್ರೆ ಐಟಿ ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ಇನ್ಕಮ್ ಟ್ಯಾಕ್ಸ್ ಏನು ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇರುತ್ತೆ ಆ ಇಲಾಖೆಗೆ ತಿಳಿಸಬೇಕಾಗತ್ತೆ. ಆದ್ರೆ ಇಲ್ಲಿರುವ ಪ್ರತಿಯೊಂದು ಅಕೌಂಟ್ಗೆ 100 ಕೋಟಿ, 200 ಕೋಟಿ, 300 ಕೋಟಿ, 50 ಕೋಟಿ, 20 ಕೋಟಿ ಅಂತ ಇದೆ ತಲಾ ಕೋಟಿ ಹಣ ಬಂದ್ರು ಸಹ ಈ 15 ಅಕೌಂಟಿನ ಯಾವ ಬ್ಯಾಂಕ್ ಇದಾವೆ, ಬೇರೆ ಬೇರೆ ಬ್ಯಾಂಕ್ಗಳು ಇದಾವೆ, ಆ ಬ್ಯಾಂಕಿನ ಅಧಿಕಾರಿಗಳು ತಮ್ಮ ಮೇಲಾಧಿಕಾರಿಗಾಗಿರ್ಬೋದು ಮತ್ತು ಇನ್ಕಮ್ ಟ್ಯಾಕ್ಸ್ ತಿಳಿಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು 15 ಬ್ಯಾಂಕಿನ ಪ್ರಮುಖ ಏನೋ ಒಂದು ಬ್ಯಾಂಕ್ ಮ್ಯಾನೇಜರ್ಗಳಿದ್ದಾರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಅವರನ್ನು ಸಹ ತನಿಖೆಗೆ ಒಳಪಡಿಸ್ತಾರೆ. ಯಾಕಂತಂದ್ರೆ ಇದು ಎಲ್ಲೂ ಒಂದು ಚಾಪ್ಟರ್ ಅಲ್ಲಿ ಅವರು ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ ಹೇಳಿ ಕಾಣದಂತೆ ಅವರು ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಅಪರಾಧದಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಅವರಿಗೂ ಒಂದು ನೋಟಿಸ್ ಕೊಟ್ಟು ತನಿಖೆಗೆ ಒಳಪಡಿಸ್ತಾರೆ. ಅದೇ ತರನಾಗಿ ಏನು ಶಿವಾನಂದ ನೀಲಣ್ಣನವರ ಸಹಚರ ಸುಭಾಷ್ ಅಂತ ಹೇಳಿದ್ರು, ಅವರನ್ನು ಸಹ ಚಿಕ್ಕೋಡಿಯಲ್ಲಿರುವಂತಹ ಸುಭಾಷ್ ಏನಿದ್ದಾನೆ ಸುಭಾಷನ ಮನೆಯನ್ನು ಮೇಲೇನು ಇವತ್ತು ಸರ್ಚ್ ವಾರೆಂಟ್ ತೆಗೆದುಕೊಂಡು ಹೋಗಿ ಅವನನ್ನು ಹಿಡಿಯಲು ಮುಂದಾಗ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಅವನ ಸಹಚರರಂತ ಸುಭಾಷ್ ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಅವನ ಮನೆಯನ್ನು ಸರ್ಚ್ ಮಾಡಿ ಅವನು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತೇಳಿ ಆ ನಿಟ್ಟಿನಲ್ಲೂ ತನಿಖೆಗೊಳ್ತಾರೆ. ಯಾಕಂದ್ರೆ ಪ್ರಮುಖವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ ಇಲ್ಲಿರುವಂತಹ ಮಾಜಿ ಸೈನಿಕರಿಗೆ ಈ ಒಂದು ವಂಚಕ ಏನ್ ಮಾಡಿರ್ತಾನೆ, ಒಂದು ಹೆಚ್ಚಿನ ಬಡ್ಡಿಗಾಗಿ ನಮ್ಗೆ ಹಣವನ್ನು ಹೆಚ್ಚಿನ ಬಡ್ಡಿ ನಿಮಗೆ ಕೊಡುತ್ತೇನೆ, ನಮಗೆ ಸಾಲದ ರೂಪದಲ್ಲಿ ಹಣ ನೀಡಿ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಮೋಸ ಮಾಡಿರ್ತಾನೆ. ಅದಾದ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ಇದೊಂದು ಒಂದು ತನಿಖೆಗೆ ಆದೇಶ ಮಾಡಿದ ತದನಂತರ ಬೆಳಗಾವಿಯ ಜಿಲ್ಲಾಧಿಕಾರಿ ಮತ್ತು ಬೆಳಗಾವಿ ಪೊಲೀಸ್ ಕಮಿಷನರ್ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಈ ಒಂದು ಪ್ರಕರಣವನ್ನು ಬಯಲಿಗೆ ಎಳೆದ ತದನಂತರ ಇದು ಕೋಟಿ ರೂಪಾಯಿ ವಂಚನೆ ಆಗಿರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗೆ ತನಿಖಾ ಒಂದು ಜವಾಬ್ದಾರಿ ವಹಿಸಿದ ನಂತರ ಹೀಗೆ ಕಳೆದ ನಿನ್ನೆಯಿಂದ ಇನ್ನು ಮುಂದೆ 10 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿ ಏನು ಒಂದು ಹಣವನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ತಿಳಿದು ಬಂದಿದೆ. ಪುಷ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಂಜುನಾಥ್.